ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್. ಶುಚಿಯಾದ ಪರಿಸರ ಮತ್ತು ಸುಪ್ತ ಕೋಣಾಸನಗಳ ಆಚರಣೆ ಈ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ನನ್ನು ನಿವಾರಿಸುತ್ತದೆ. ಹೌದು ಕನ್ನಡದ ಶ್ರೇಷ್ಠರೇ, ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಮೂತ್ರನಾಳದ ಸೋಂಕು ಅಥವಾ ಮೂತ್ರಕೋಶದ ಸೋಂಕು ಇದು ಜೀವನದ ಪ್ರತಿಯೊಂದು ಸಂತೋಷದ ಸಮಯಗಳನ್ನು ಹಾಳು ಮಾಡಿಬಿಡುವಂತಹ ಸ್ಲೋ ಪಾಯ್ಸನ್. ಇದು ಹೇಗಿರುತ್ತೆ ಅಂತಂದರೆ, ದಬ್ಬಣದಿಂದ ಅಥವಾ ಸೂಜಿಯಿಂದ ಕಿಬ್ಬೊಟ್ಟೆಯನ್ನು ಚುಚ್ಚೋ ಪ್ಯಾನಿಕ್ ಫುಲ್ ಟಾರ್ಚರ್ ಆಗಿರುತ್ತೆ. ಡಾಕ್ಟರ್ ವಸುಂಧರಾ ಭೂಪತಿ ಅವರು ಹೇಳ್ತಾರೆ, ದೇಹದ ಉಷ್ಣತೆ ಹಾಗೂ ವಾಶ್ರೂಮ್ನ ಸ್ವಚ್ಛತೆಯ ಪರಿಕಲ್ಪನೆ ಇಲ್ಲದೆ ಇರುವುದು, ಹಸಿಯಾದ ವೆಟ್ ಕ್ಲೋತನ್ನು ಅತಿಯಾಗಿ ಬಳಸುವುದು, ಮನೆಯಿಂದ ಹೊರಗಿನ ವಾಶ್ರೂಮನ್ನು ಅತಿಯಾಗಿ ಬಳಸುವುದು, ಹೊರಗಿನ ಶೌಚಾಲಯಗಳನ್ನು ಅತಿಯಾಗಿ ಬಳಸುವುದು, ಅತಿ ಕಡಿಮೆಯಾಗಿ ಕುಡಿಯುವ ನೀರಿನ ಬಳಕೆ ಅಥವಾ ನೀರನ್ನೇ ಕುಡಿಯದಿರುವುದು, ಹುಳಿಯುಕ್ತ ಮಸಾಲೆ ತಿನಿಸುಗಳ ಅತಿಯಾದ ಸ್ವೀಕಾರ, ಕಾರ್ಬೋನೇಟೆಡ್ ಪಾನೀಯಗಳನ್ನು ಅತಿಯಾಗಿ ಕುಡಿಯುವಿಕೆ ಇವುಗಳು ಮೂತ್ರನಾಳದ ಸೋಂಕಿಗೆ ಮುಖ್ಯ ಕಾರಣಗಳು ಅಂತ. ಮಧುಮೇಹದ ತೊಂದರೆ ಇದ್ದವರ ಗಂಡಸರಾಗಲಿ ಹೆಣ್ಣು ಮಕ್ಕಳಾಗಲಿ ಅವರಿಗೆ ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರುವುದೇ ಅವರಿಗೆ ಬ್ಯಾಕ್ಟೀರಿಯಾಗಳ ಕೀಟಾಣುಗಳ ಅಟ್ಯಾಕ್ ಅಧಿಕವಾಗಿರೋದು. ಹಾಗಾಗಿ ಅವರುಗಳಿಗೆ ಈ ಮೂತ್ರನಾಳದ ಸೋಂಕು ಅತಿ ಸಾಮಾನ್ಯವಾಗಿ ಬಿಡುತ್ತೆ. ಅಸಹ್ಯ ಅಂತ ಮೂತ್ರ ವಿಸರ್ಜನೆಯನ್ನು ಬಹಳ ಹೊತ್ತು ಮಾಡದೇನೆ ಹಾಗೇ ಹೊಟ್ಟೆಯೊಳಗೆ ಮೂತ್ರವನ್ನು ಕಿಬ್ಬೊಟ್ಟೆಯೊಳಗೆ ಇಟ್ಟುಕೊಂಡು ಇರೋದು ಕೂಡ ಇದಕ್ಕೆ ಕಾರಣವಾಗುತ್ತೆ. ಮತ್ತು ಸಮಯ ಇಲ್ಲ ಅಂತ ಗಡಿಬಿಡಿಯಲ್ಲಿಯೇ ಒದ್ದೆ ಬಟ್ಟೆಗಳನ್ನು ಹಾಕಿಕೊಂಡು ಹಾಗೇ ದಿನ ಇಡೀ ಇದ್ದು ಬಿಡುವುದು, ಅದರಲ್ಲೂ ಥಂಡಿಯಾದ ಒಳ ಉಡುಪುಗಳನ್ನು ಹಾಕಿಕೊಳ್ಳೋದನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಫಂಗಸ್ ಆಗಿಬಿಡುತ್ತೆ. ಅಂದರೆ ಜೆನ್ರಿಕ್ ರೀಜಿಯನ್ ಕೂಡ ಅಲ್ಲಿ ತೊಡೆ ಸಂದುಗಳಲ್ಲಿನ ಶಿಲೀಂಧ್ರಗಳಲ್ಲಿ ಅಂದರೆ ಚರ್ಮದ ಅತಿ ಸೂಕ್ಷ್ಮ ರಂಧ್ರಗಳಲ್ಲಿ ಅವುಗಳ ಮೂಲಕ ದೇಹದ ಒಳ ಸೇರುವ ಬ್ಯಾಕ್ಟೀರಿಯಾಗಳು ಚರ್ಮ ರೋಗ ಸೃಷ್ಟಿಸುತ್ತೆ. ಅಂದರೆ ಥಂಡಿಯಾದ ಬಟ್ಟೆಗಳನ್ನು ಉಟ್ಟುಕೊಂಡ್ರೆ, ಥಂಡಿಯಾದ ಒಳ ಉಡುಪುಗಳನ್ನು ಹಾಕಿಕೊಂಡ್ರೆ ಯಾವಾಗಲೂ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಆ ಬ್ಯಾಕ್ಟೀರಿಯಾಗಳು ಚರ್ಮ ರೋಗವನ್ನು ಸೃಷ್ಟಿಸುತ್ತದೆ. ಚರ್ಮದ ಒಳಗೆ ರಂಧ್ರದ ಒಳಗೆ ಒಳಗೆ ಹೋಗಿಕೊಂಡು ಚರ್ಮ ರೋಗ ಸೃಷ್ಟಿಸುತ್ತದೆ. ಮತ್ತು ಈ ಮೂತ್ರನಾಳದ ಸೋಂಕನ್ನು ಅತಿಯಾಗಿ ಉದ್ಭವ ಆಗಿರುತ್ತದೆ. ಹಾಗಾದರೆ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳ ಆದರೆ ಏನಾಗುತ್ತೆ, ಲಕ್ಷಣಗಳು ಏನು? ಹೊತ್ತಿಲ್ಲದ ಹೊತ್ತಲ್ಲೇ ಮತ್ತೆ ಮೂತ್ರ ಮಾಡುವ ಒತ್ತಡ ಉಂಟಾಗೋದು, ಆಗಾಗ ಮೂತ್ರದಲ್ಲಿ ರಕ್ತ ಬೀಳೋದು, ಹನಿ ಮೂತ್ರ ವಿಸರ್ಜನೆ ಆಗೋದು, ದುರ್ವಾಸನೆ ಜಾಸ್ತಿ ಆಗೋದು ಕೂಡ ಆಗುತ್ತೆ. ಮೂತ್ರ ವಿಸರ್ಜಿಸುವಾಗ ಜನನಾಂಗಗಳಲ್ಲಿ ಉರಿಯಾಗೋದು, ಕಿಬ್ಬೊಟ್ಟೆಯಲ್ಲಿ ನೋವು ಕಾಣಿಸೋದು, ಹಾಗೆ ಅದು ಮುಂದುವರಿದಂತೆ ನೋವು ಸಂಕಟ ಜಾಸ್ತಿ ಆಗೋದು, ಸೊಂಟದ ಹಿಂಭಾಗದ ಅಕ್ಕಪಕ್ಕಗಳಲ್ಲಿ ಅಂದರೆ ಹಿಂಭಾಗಗಳಲ್ಲಿ ಈ ಕಡೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಅಧಿಕ ನೋವು ಕಾಣಿಸೋದು, ಇವೆಲ್ಲ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂಥದ್ದು. ಮೂತ್ರನಾಳದ ಅಥವಾ ಮೂತ್ರಕೋಶದ ಸೋಂಕಿನ ಲಕ್ಷಣಗಳು ಕೂಡ ಆಗಿರುತ್ತೆ. ಹೀಗೆ ಮೂತ್ರನಾಳದಲ್ಲಿ ಒತ್ತಡ ಅಧಿಕವಾಗಿ ಆಗ್ತಿದ್ದಂತೆ ಸೊಂಟದ ಹಿಂದಿನ ಅಕ್ಕಪಕ್ಕಗಳಲ್ಲಿ ನೋವು ಆಗುವುದನ್ನು ಫೈಲೋನೆಫ್ರೆಟರಿ ಅಂತಾರೆ. ಸಂಕುಚಿತ ಮೂತ್ರನಾಳದಲ್ಲಿ ಮೂತ್ರ ಹೊರಗೆ ಹೋಗುವಾಗ ಅಥವಾ ಮೂತ್ರ ಮಾಡದೇ ಇರುವಾಗಲೂ ಒತ್ತಡ ಜಾಸ್ತಿಯಾಗಿ ಆ ಒತ್ತಡ ಸೊಂಟದ ಹಿಂಭಾಗದ ಈ ಕಡೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಅಕ್ಕಪಕ್ಕಗಳಲ್ಲಿ ಅಧಿಕವಾಗಿ ಆಗುತ್ತದೆ ಸೊಂಟ ನೋವು. ಅದಕ್ಕೆ ಮೂತ್ರಕೋಶದ ಉರಿಯೂತ ಕಾರಣವಾಗಬಹುದು. ಇದಕ್ಕೆ ಸಿಸ್ಟೈಟಿಸ್ ಮೂತ್ರಕೋಶದ ಉರಿಯೂತ ಅಂತಾರೆ. ಯಾಕಾಗುತ್ತೆ ಅದು? ಹಾಗಾದರೆ ಬಹಳ ಹೊತ್ತು ಮೂತ್ರ ಮಾಡದೇ ಇರೋದು, ಆಗಾಗ ಏನಾಗುತ್ತೆ, ದೇಹದಲ್ಲಿ ಶೋಧನಾ ಕಾರ್ಯಕ್ರಮ ಆಗುವಾಗ ಅಂದರೆ ನಾವೇನು ತಿಂತೀವೋ ಆಹಾರ ಪಾನೀಯಗಳನ್ನು ತೆಗೆದುಕೊಳ್ತೇವೋ ಅವೆಲ್ಲವೂ ಜೀರ್ಣಾಂಗಗಳಿಂದ ಶೋಧಿಸಿ ದೇಹಕ್ಕೆ ಬೇಡವಾದ ಆಹಾರ ಕಣಗಳನ್ನು ಮಲಕೋಶ ಮತ್ತು ಮೂತ್ರಕೋಶಕ್ಕೆ ದಬ್ಬುತ್ತದೆ ಕೂಡ. ಬಹಳ ಹೊತ್ತು ಮೂತ್ರ ಮಾಡದೇ ಇರುವ ಅಭ್ಯಾಸಗಳಲ್ಲಿ ಆಗುತ್ತೆ ಸಿಸ್ಟೈಟಿಸ್. ಅದೇ ಬೆನ್ನಿನ ಹಿಂಭಾಗಗಳಲ್ಲಿ ನೋವು ಕಾಣೋದು ಕೂಡ. ಶುಚಿಯಾಗಿರದ ಅಥವಾ ಕೊಳಕಾಗಿರೋ ಶೌಚಾಲಯಗಳನ್ನು ಆಗಾಗ ಮತ್ತು ಅತಿಯಾಗಿ ಉಪಯೋಗಿಸಿದರೆ ಅಲ್ಲಿ ಉತ್ಪತ್ತಿಯಾಗುವ ಬ್ಯಾಕ್ಟೀರಿಯಾಗಳು ಅಲ್ಲಿರುವ ಕೀಟಾಣುಗಳು ನಮ್ಮ ಜನನಾಂಗಗಳನ್ನು ಪ್ರವೇಶಿಸಿ ಅಲ್ಲಿ ತಮ್ಮ ಚೇಷ್ಟೆಯನ್ನು ಆರಂಭ ಮಾಡಿ ಮೂತ್ರನಾಳ ಮತ್ತು ಮೂತ್ರಕೋಶಗಳನ್ನು ಹಾಳುಗೆಡವುತ್ತವೆ.
ಮತ್ತು ಈ ಕೀಟಾಣುಗಳು ಅಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ಬಿಟ್ಟರೆ ಮುಗಿಯಿತು ಕತೆ. ಅದೇ ರೋಗವಾಗಿ ಬಿಡಬಹುದು. ರೋಗವಲ್ಲದ ಈ ರೋಗ ಶರೀರಕ್ಕೆ ಮನಸ್ಸಿಗೆ ಅತ್ಯಧಿಕ ನೋವನ್ನು ಕೊಡುತ್ತೆ ಮಹನೀಯರೇ. ಹಾಗೆ ಮೂತ್ರಕೋಶ ಹಾಗೂ ಮೂತ್ರನಾಳದಲ್ಲಿ ಬಹಳ ಹೊತ್ತು ಮೂತ್ರವನ್ನು ಕಟ್ಟಿಕೊಂಡು ಇಟ್ಟುಕೊಳ್ಳುವುದರಿಂದ ಅಲ್ಲಿ ಒತ್ತಡ ಜಾಸ್ತಿಯಾಗಿ ಉಂಟಾಗಿ ಅಲ್ಲಿ ಉಳಿದುಕೊಂಡೇ ಬಿಡುವ ಮೂತ್ರವು ಬ್ಯಾಕ್ ಮೂವ್ ಆಗಿ, ಅಂದರೆ ಹಿಂದೆ ಹೋಗಿ ರಿವರ್ಸ್ ಆಗಿ ಮೂತ್ರಪಿಂಡಗಳು ಒತ್ತರಿಸಬಹುದು. ಆಗ ಮೂತ್ರಪಿಂಡಗಳು ಕೂಡ ಸೋಂಕಿಗೆ ಕಾರಣವಾಗಬಹುದು. ಹಾಗಾದರೆ ಈ ರೋಗವಲ್ಲದ ರೋಗವನ್ನು ಬಂದು ಬಿಟ್ಟರೆ ಅಥವಾ ನಾವೇ ತಂದುಕೊಂಡು ಬಿಟ್ಟರೆ ಏನು ಮಾಡುವುದು? ನಾವು ಬೇಜವಾಬ್ದಾರಿಯಿಂದ ನಾವು ಆಗಾಗ ಮೂತ್ರ ವಿಸರ್ಜನೆ ಮಾಡದೇ ಇರುವುದರಿಂದ ಈ ತೊಂದರೆ ಹಾಗೆ ಬರೋದಾದರೆ ಮತ್ತೆ ಹೇಗೆ ನಿವಾರಿಸಿಕೊಳ್ಳುವುದು ಹೇಗೆ? ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಬ್ರೇವ್ ಮ್ಯಾನ್ ಡೈಸ್ ಒನ್ಸ್ ಬಟ್ ಕೋವರ್ಸ್ ಡೈಸ್ ಮೆನಿ ಎ ಟೈಮ್. ಧೈರ್ಯವಾಗಿರಬೇಕು. ಏನಾದರೂ ಆಗಲಿ ನಾವು ಧೈರ್ಯವಾಗಿದ್ದರೆ ನಾವು ಬದುಕುವುದಕ್ಕೆ ಆ ಧೈರ್ಯವೇ ನಮಗೆ ಮುಂದೆ ದಾರಿ ತೋರಿಸುತ್ತಾ ಹೋಗುತ್ತೆ. ಏನು ಮಾಡಬೇಕು ಹಾಗಾದರೆ? ನಾವು ಅದಕ್ಕೆ ಹೆದರಿಕೊಂಡು ಆ ತೊಂದರೆಗೆ ಹೆದರಿಕೊಂಡು ಜೀವಮಾನದವರೆಗೂ ಹೆದರಿಕೊಂಡೇ ಔಷಧಿಗಳನ್ನು ತೆಗೆದುಕೊಂಡೇ ಇರುವ ಪರಿಸ್ಥಿತಿ ನಮ್ಮನ್ನು ಮಾಡಿಕೊಳ್ಳದೆ, ಅದಕ್ಕೆ ಒಗ್ಗಿಕೊಳ್ಳದೆ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ನಂತಹ ಈ ರೋಗ ಹರಡುವಿಕೆಯ ನಿಧಾನಗತಿಯಾದರೂ ನಂತರದ ದಿನಗಳಲ್ಲಿ ಮಾರಣಾಂತಿಕವಾಗುವಂತಹ ಈ ತೊಂದರೆಗಳಿಂದ ಜೀವಮಾನವೇ ಬೇಡವೆನಿಸುತ್ತದೆ. ಹಾಗಾದರೆ ಆಶ್ಚರ್ಯವಿಲ್ಲ. ಹಾಗಾದರೆ ಏನು ಮಾಡಿಕೋಬೇಕು? ಹೆದರದೇ ಇರುವುದು. ನಾವು ಹೆದರಿಕೊಳ್ಳುವುದೇ ಒಂದು ಅಸ್ತ್ರ, ಅದೇ ಒಂದು ನಿರೋಧಕ ಶಕ್ತಿ. ನಾವು ಹೆದರಿಕೊಳ್ಳದೆ ಧೈರ್ಯವಾಗಿದ್ದರೆ ನಮ್ಮ ಶರೀರ ರೋಗ ನಿರೋಧಕ ಶಕ್ತಿಯನ್ನು ಆವಾಗ ಅಂದರೆ ಯಾವಾಗಲೂ ಅದನ್ನೇ ಇಟ್ಟುಕೊಂಡಿರುತ್ತದೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಇಟ್ಟುಕೊಂಡಿರುತ್ತೆ. ವೈದ್ಯರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಳುವ ಎಲ್ಲ ಕ್ರಮಗಳನ್ನು ನಾವು ಮಾಡಿಕೊಳ್ಳಬೇಕು. ಇನ್ನು ಆರೋಗ್ಯಪೂರ್ಣವಾಗಿ ಇರಬೇಕೆಂದರೆ ಯೋಗಾಸನಗಳ ಮೂಲಕ ಮಾತ್ರ ಈ ಕೋಶಗಳನ್ನು ಮತ್ತು ಮೂತ್ರನಾಳವನ್ನು, ಮಲಕೋಶವನ್ನು, ಮೂತ್ರಕೋಶಗಳನ್ನು, ಮೂತ್ರನಾಳವನ್ನು ಸ್ವಚ್ಛಗೊಳಿಸಿಕೊಂಡು ನಿರೋಗಿಯಾಗಿರಬಹುದು. ನಮ್ಮ ಸಪ್ತಬಿಂದು ಯೋಗ ಮಂದಿರದಲ್ಲಿ ಯೋಗಾರ್ಥಿಗಳು ಸೂಕ್ತ ಕೋಣಾಸನಗಳನ್ನು ನೆರವೇರಿಸಿಕೊಂಡು ರಾಗಿ ಬೀಸುವ ಕ್ರಿಯೆಯಿಂದ ಆವರ್ತನಗಳನ್ನು ಮಾಡಿಕೊಂಡು ಈ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ಗಳನ್ನು ನಿವಾರಿಸಿಕೊಂಡು ಆರೋಗ್ಯವಾಗಿದ್ದಾರೆ. ಈ ಆಸನಗಳನ್ನು ಈ ಮುಂದಿನ ವಿಡಿಯೋದಲ್ಲಿ ಈಗಲೇ ಮುಂದಿನ ತೋರಿಸ್ತೇನೆ. ವಿಡಿಯೋದಲ್ಲಿ ಇರುವಂತೆ ಮಾಡಿಕೊಳ್ಳಿ. ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್, ಮೂತ್ರಕೋಶಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಹಾಗೆ ಆ ರೋಗಗಳನ್ನು ನಿವಾರಿಸಿಕೊಳ್ಳಿ. ಆರೋಗ್ಯವಾಗಿರಿ. ನಮಸ್ಕಾರ. ಹಾಗೆ ಬಲಗೈನ ಎತ್ಕೊಂಡು ಎಡಗೈಗೆ ಹಾಕ್ಕೊಳ್ಳಿ. ಈ ಕಡೆಗೆ ಎರಡು ಕೈ ಸೇರಿಸ್ಕೊಳ್ಳಿ. ಮಂಡಿಗೆ ಮುಖ ಹಾಗೆ ಬಗ್ಗೋದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಗ್ಗೋದು. 1 2 3 4 5 ಹಾಗೆ ಎರಡು ಕೈ ಮೇಲೆತ್ತಿ ಆ ಕಡೆ ಹಾಕ್ಕೊಳ್ಳೋದು. 1 2 3 4 5 ರಾಗಿ ಬೀಸೋದು ಪೂರ. 1 2 3 4 5 6 7 8 9 10 anti-clockwise. 1 2 3 4 5 6 7 8 9 10 ಹಾಗೆ ಮಂಡಿ ಮಡಿಸ್ಕೊಳ್ಳೋದು. ಮಂಡಿ ಮಡಿಸ್ಕೊಳ್ರಿ, ಹೀಗೆ ಇಟ್ಕೊಳ್ಳಿ. ಬಗ್ಗೋದು. ಈಗ ಮಂಡಿಗೆ ಕಾಲಿಗೆ ಮುಖ ಮುಟ್ಟೋ ಹಾಗೆ ಬಗ್ಗೋದು. ಮುಟ್ಟದೆ ಹೋದರೆ ಚಿಂತೆ ಇಲ್ಲ, ಎಷ್ಟಾಯಿತೋ ಅಷ್ಟು ಬಗ್ಗೋದು. 1 2 3 4 5 ಇದರಿಂದ ಎರಡು ಲಿಗಮೆಂಟ್ ಮಂಡಿಲಿ ಲಿಗಮೆಂಟ್ ಇರುತ್ತೆ, ಅದು ವೆಟ್ ಆಗುತ್ತೆ, ಡ್ರೈ ಆಗಿರುತ್ತೆ, ವೆಟ್ ಆಗುತ್ತೆ. ಮುಂದೆ ಇನ್ನು ಕಾಲು ಮುಂದೆ ಹಾಕೋದು. 1 ಬಗ್ಗೋದು. 2 3 4 5 ಇನ್ನು ಮುಂದೆ ಹಾಕೋದು. ಎರಡು ಕಾಲು ಮಧ್ಯೆ ಕೆಳಗೆ ಹೋಗಬೇಕು, ಮುಖ ತಾಗಬೇಕು, ಹಣೆ ತಾಗಬೇಕು, ಕರ್ಣ. 1 2 3 ನೆಲಕ್ಕೆ ಹೋಗಲಿ. 4 5 ಸ್ವಪ್ನ ಹೋಗಲಿ 6 7 8 9 10 ರೈಟ್. ಬೆನ್ನೆಲ್ಲ ನೋಡಿ, ಬೆನ್ನೋವು ಬರಲ್ಲ. ಬೆನ್ನೋವು ಇದ್ದರೆ ಬೆನ್ನೋವು ಹೋಗುತ್ತೆ.
ಹಾಗೆ ಮಂಡಿ ನೋವು ಕೂಡ